ನಿನ್ನೆ ಪ್ರೀತಿಸುವೆ ಭಾಗ 25. ಮನೆಗೆ ಮಗು ಬಂದ ಖುಷಿಯಲ್ಲಿ ರಾಘವನ ಜೀವನದಲ್ಲಿ ಸಂತೋಷದ ವಾತಾವರಣ ಮನೆ ಮಾಡಿತ್ತು. ಪ್ರೀತಿಯಿಂದ ನೋಡಿಕೊಳ್ಳುವ ಹೆಂಡತಿ, ತಾಯಿ, ತಮ್ಮ, ಅತ್ತೆ ಮತ್ತು ಮುದ್ದಾದ ಹೆಣ್ಣು ಮಗು ಇವರನ್ನೆಲ್ಲ ಪಡೆದ ರಾಘವ ತನ್ನನ್ನು ತಾನೇ ಅದೃಷ್ಟವಂತ ಅಂತ ಅಂದುಕೊಳ್ತಾ ಇದ್ದನು. ಒಂದು ಮುಸ್ಸಂಜೆ ಹೊತ್ತು ರಾಘವ ತಂಗಾಳಿಯನ್ನು ಸವಿಯುತ್ತಾ ವರಾಂಡದಲ್ಲಿ ಕುಳಿತಿದ್ದನು. ಅವನ ಮಗುವನ್ನು ಎಲ್ಲರೂ ಮುದ್ದು ಮಾಡ್ತಾ ಇದ್ರು. ಎಲ್ಲರೂ ಸಂತೋಷದಿಂದ ಇರೋದನ್ನು ಗಮನಿಸಿದ ಅವನಿಗೆ ಯಾಕೋ ಒಂಥರ ವಿಚಿತ್ರ ಅನುಭವ ಆಯಿತು. ಅರೆ, ಏನಾಗಿದೆ ನನಗೆ? ಎಲ್ಲರೂ ಖುಷಿ ಖುಷಿಯಾಗಿದ್ದಾರೆ, ನನಗೆ ಯಾಕೆ ಖುಷಿ ಆಗ್ತಿಲ್ಲ? ಏನಾದರೂ ಕೆಟ್ಟದಾಗುತ್ತೆ ಅನ್ನೋ ಫೀಲಿಂಗ್ ಬರ್ತಾ ಇದೆ. ನನಗೆ ಯಾಕೆ ಅವ್ರ ಜೊತೆ ಸಂತೋಷವಾಗಿರೋಕೆ ಆಗ್ತಾ ಇಲ್ಲ? ಏನೋ ಒಂಥರ ಭಯ ಆಗ್ತಾ ಇದೆ. ದೇವ್ರೆ, ಈ ನನ್ನ ಸುಖಿ ಸಂಸಾರಕ್ಕೆ ಯಾರ ಕಣ್ಣು ಕೂಡ ಬೀಳ್ತಾ ಇರಲಿ. ಅವನು ಅಷ್ಟು ಯೋಚಿಸ್ತಿರ್ಬೇಕಾದ್ರೆ ಅವನ ಮಗಳು ಇಕ್ಷಾ ಅವನ ಹತ್ತಿರ ಓಡಿ ಬಂದು, ಪಪ್ಪ ಬಾ ಪಪ್ಪ, ನೀನು ಕೂಡ ನಮ್ಮ ಜೊತೆ ಆಟಾಡೋಕ್ಕೆ ಬಾ, ನೀನು ನಮ್ಮ ಜೊತೆ ಆಟಾಡೋಕ್ಕೆ ಬಂದರೆ ಚೆನ್ನಾಗಿರುತ್ತೆ ಪಪ್ಪ ಅಂತ ಅವನ 4.5 ವರ್ಷದ ಮಗಳು ತೊದಲು ನುಡಿಯಲ್ಲಿ ಮಾತನಾಡತೊಡಗಿದ್ಲು. ಅವಳು ತೊದಲು ಮಾತನ್ನು ಕೇಳಿದವನು ತನ್ನೆಲ್ಲ ಟೆನ್ಷನ್ ಅನ್ನು ಬದಿಕಿಟ್ಟು ಮುಖದಲ್ಲಿ ನಗು ತಂದುಕೊಂಡು, ನನ್ನ ಪ್ರಿನ್ಸೆಸ್ ಹೇಳಿದ ಮಾತಿಗೆ ನಾನು ಇಲ್ಲ ಅಂತೀನಾ? ನಡೀರಿ ಪ್ರಿನ್ಸೆಸ್, ನಾನು ಕೂಡ ನಿಮ್ಮ ಜೊತೆ ಆಡ್ತೀನಿ ಅಂತ ಅವಳನ್ನು ಅಪ್ಪಿಕೊಂಡು ಹೇಳಿದನು. ಅವಳು ಖುಷಿಯಿಂದ, ಈ ಪಪ್ಪ ನಮ್ಮ ಜೊತೆ ಆಡಕ್ಕೆ ಬರ್ತಾ ಇದ್ದಾರೆ ಅಮ್ಮ, ನಾನು ಪಪ್ಪ ಒಂದು ಟೀಮ್, ನೀನು ಅಮ್ಮಮ್ಮ ಪಪ್ಪಮ್ಮ ಒಂದು ಟೀಮ್, ಆಯ್ತಾ? ಅವಳ ಮಾತು ಕೇಳಿದ ರಾಘವನು ಇಕ್ಷನ ಕಡೆ ನೋಡಿ, ಪ್ರಿನ್ಸೆಸ್, ಅಮ್ಮಮ್ಮ ಓಕೆ, ಈ ಪಪ್ಪಮ್ಮ ಅಂದ್ರೆ ಯಾರು? ಅಯ್ಯೋ ನನ್ನ ಪೆದ್ದು ಪಪ್ಪ, ನಿನ್ಗೆ ಏನು ಗೊತ್ತಾಗಲ್ಲ, ನಾನೇ ಹೇಳ್ತೀನಿ ಕೇಳು. ಅಮ್ಮಮ್ಮ ಅಂದರೆ ಅಮ್ಮನಮ್ಮ, ಪಪ್ಪಮ್ಮ ಅಂದರೆ ಪಪ್ಪನಮ್ಮ ಅಂದರೆ ನಿನ್ನಮ್ಮ. ನಿನ್ಗೆ ಅಷ್ಟು ಗೊತ್ತಾಗಲ್ವಾ? ಗೊತ್ತಾಗಿಲ್ಲ ಅಂದರೆ ನನ್ನನ್ನು ಕೇಳು, ನಾನು ಎಲ್ಲ ಹೇಳ್ತೀನಿ. ಆಯ್ತು ಟೀಚರ್, ಇನ್ಮೇಲೆ ನನಗೆ ಏನು ಗೊತ್ತಾಗಲ್ಲ ಅಂದರೆ ನಿಮ್ಗೇನೆ ಕೇಳ್ತೀನಿ, ಆಯ್ತಾ ಟೀಚರ್? ಈಗ ನಾವು ಆಟ ಆಡೋಣ ಅಂತ ಮಗಳ ಮುದ್ದು ಮುದ್ದು ಮಾತಿಗೆ ಪೆದ್ದು ಪೆದ್ದಾಗಿ ಮಾತನಾಡತೊಡಗಿದನು. ಒಂದು ಕ್ಷಣ ಅವನು ತನ್ನೆಲ್ಲ ಟೆನ್ಷನ್ಗಳನ್ನು ಮರೆತು ಮಗಳ ಜೊತೆ ಆಟ ಆಡತೊಡಗಿದನು. ಅವರು ಆಟ ಆಡ್ತಿರ್ಬೇಕಾದ್ರೆ ಅಜಯ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಇಕ್ಷಾ ಜೋರಾಗಿ ಕೂಗುತ್ತಾ, ಏ ಚಿಕ್ಕಪ್ಪ ಬಂದ್ರು, ಚಿಕ್ಕಪ್ಪ ಬಂದ್ರು ಅಂತ ಅಂದು ಓಡಿ ಹೋಗಿ ಅವನ ಮುಂದೆ ನಿಂತು ಕೈ ಚಾಚಿ, ಏನ್ ನನ್ನ ಚಾಕ್ಲೇಟ್ ಕೊಡಬೇಕ? ಅರೆ, ನನ್ನ ರಾಜ್ಕುಮಾರ್ಗೆ ಚಾಕ್ಲೇಟ್ ತರೋದೇನೆ ಮರ್ತ್ಬಿಟ್ಟೆ, ಏನ್ ಮಾಡೋದು ಈಗ? ಅಣ್ಣ, ನೀನೇನಾದ್ರೂ ಸೊಲ್ಯೂಷನ್ ಕೊಡು, ಏನ್ ಮಾಡೋದಂತ ಅವಳನ್ನು ಗೋಳು ಹೊಯ್ಕೋಬೇಕಂತಾನೆ ಸುಳ್ಳು ಹೇಳಿದನು. ಅವನ ಮಾತಿಗೆ ದನಿಯಾದ ರಾಘವ್, ಯಾಕೋ ನೀನು ನನ್ನ ಪ್ರಿನ್ಸೆಸ್ಗೆ ಚಾಕ್ಲೇಟ್ ತಿಂದಿಲ್ಲ? ಪಾಪ ನನ್ನ ಪ್ರಿನ್ಸೆಸ್ಗೆ ಎಷ್ಟು ಬೇಜಾರಾಗಿದೆ ನೋಡು. ಹೋಗ್ಲಿ ಪ್ರಿನ್ಸೆಸ್, ನಿನಗೆ ಚಾಕ್ಲೇಟ್ ತಾನೇ ಬೇಕು, ನಾನು ಕೊಡ್ತೀನಿ. ಬೇಡ ನನಗೆ, ನೀನು ಕೊಡೋ ಚಾಕ್ಲೇಟ್ ಬೇಡ ನನಗೆ, ಚಿಕ್ಕಪ್ಪ ಕೊಡೋ ಚಾಕ್ಲೇಟೇ ಬೇಕು. ಏನು ಚಿಕ್ಕಪ್ಪ, ನೀನು ನನಗೆ ಚಾಕ್ಲೇಟ್ ಕೊಡ್ತೀಯಾ ಇಲ್ವಾ? ಕೊಟ್ಟಿಲ್ಲ ಅಂದರೆ ನಾನು ನಿನ್ನ ಜೊತೆ ಟೂ ಟೂ ಟೂ. ಅವಳನ್ನು ತುಂಬ ಹೊತ್ತು ಸತಾಯಿಸಿದ ಮೇಲೆ ರಾಘವ್ ಸನ್ನೆ ಮಾಡಿ ಚಾಕ್ಲೇಟ್ ಕೊಡಲು ಹೇಳಿದನು. ಅಜಯ್ ತನ್ನ ಪಾಕೆಟಲ್ಲಿದ್ದ ಚಾಕ್ಲೇಟನ್ನು ಅವಳಿಗೆ ನೀಡಿದಾಗ ಅವಳು ಸಂತೋಷಗೊಂಡು, ಏಯ್ ಚಿಕ್ಕಪ್ಪ ಚಾಕ್ಲೇಟ್ ಕೊಟ್ರು, ಲವ್ ಯು ಚಿಕ್ಕಪ್ಪ ಅಂತ ಹೇಳಿ ಅವನ ಕೆನ್ನೆಗೆ ಮುತ್ತು ನೀಡಿ ಚಾಕ್ಲೇಟ್ ಹಿಡಿದುಕೊಂಡು ಓಡಿ ಹೋದಳು. ಅಜಯ್ನಿಗೆ ಇಕ್ಷಾ ಅಂದ್ರೆ ತುಂಬಾ ಪ್ರೀತಿ, ಅವಳಿಗೆ ಏನು ಕೇಳ್ತಾಳೋ ಅದನ್ನೆಲ್ಲ ಕೊಡಿಸ್ತಾ ಇದ್ನು. ಅಜಯ್ ಕೂಡ ಇಂಜಿನಿಯರಿಂಗ್ ಮುಗಿಸಿ ಒಂದೊಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದನು. ಮನೆಯಲ್ಲಿ ಎಲ್ಲರೂ ಅವನಿಗೆ ಮದುವೆ ಮಾಡ್ಕೋ ಅಂತ ಎಷ್ಟೇ ಹೇಳಿದ್ರು ಅವನ ಮದುವೆಗೆ ಒಪ್ಕೊಳ್ತಾ ಇರಲಿಲ್ಲ. 1-2 ವರ್ಷ ಕಳೆಯಲಿ ಆಮೇಲೆ ಮದುವೆ ಆಗ್ತೀನಿ ಅಂತ ಮಾತನ್ನು ಬದಲಿಸ್ಕೊಂಡೇ ಬರ್ತಾ ಇದ್ದನು. ಮನೆಯವರೆಲ್ಲರೂ ಅವನಿಗೆ ಹೇಳಿ ಹೇಳಿ ಕೊನೆಗೆ ಹೇಳುವುದನ್ನೇ ಬಿಟ್ಟಿದ್ದರು. ಮನೆ ಹೊರಗಡೆ ಕುಳಿತುಕೊಂಡಿದ್ದ ರಾಘವನ್ಗೆ ಮತ್ತೆ ಚಿಂತೆ ಕಾಡತೊಡಗಿತು. ಯಾಕೆ ನನಗೆ ಹೀಗೆ ಆಗ್ತಾ ಇದೆ ಅಂತ ಒಂದ್ಸಲ ರಮಣ್ ರೆಡ್ಡಿ ಹೇಳಿದ ಮಾತನ್ನು ನೆನಪಿಸಿಕೊಂಡನು. ರಮಣ್ ರೆಡ್ಡಿ ಜೈಲಿನಿಂದ ಬಿಡುಗಡೆ ಆಗಕ್ಕೆ ಇನ್ನು 6 ತಿಂಗಳಿದೆ. ಅವನು ಬಿಡುಗಡೆ ಆಗ್ತಾ ಇದ್ದಾನೆ ಅಂತ ನನಗೆ ಏನಾದರೂ ಬ್ಯಾಡ್ ಫೀಲಿಂಗ್ ಬರ್ತಾ ಇದೆಯಾ? ಅಲ್ಲ, ಅವನು ಬಿಡುಗಡೆ ಇದ್ರೆ ನನಗೇನು? ಜೈಲಿನಿಂದ ಹೋಗೋ ಮೊದಲು ಹೇಳಿದ್ದ, ಜೈಲಿನಿಂದ ಬಿಡುಗಡೆಯಾಗಿ ಬಂದು ನಾನು ಸರ್ವನಾಶ ಮಾಡ್ತೀನಿ ಅಂತ. ಅವನೇನಾದರೂ ಹೇಳಿದ ಹಾಗೆ ಮಾಡಿದರೆ ಏನು ಮಾಡೋದು? ನನಗೇನಾದರೂ ಆದರೆ ನನ್ನ ಮನೆಯವ್ರ ಗತಿ ಏನು? ಇಲ್ಲ, ಆ ಥರ ಏನೂ ಆಗಬಾರ್ದು. ಈ ರಮಣ್ ರೆಡ್ಡಿ ಬಿಡುಗಡೆ ಮೇಲೆ ಅವನ ಮೇಲೆ ಒಂದು ಕಣ್ಣು ಇಡಬೇಕು, ಇಲ್ಲಾಂದ್ರೆ ಅವನು ಏನು ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಅವನು ಅಷ್ಟು ಯೋಚಿಸ್ತಾ ಇರಬೇಕಾದ್ರೆ ಅವನ ಹತ್ತಿರ ಬಂದ ಕಾವ್ಯ ಅವನ ಪಕ್ಕ ಕುಳಿತುಕೊಂಡಳು. ಏನ್ರಿ ಒಬ್ರು ಇಲ್ಲೇ ಕೂತಿದ್ದೀರಾ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಕಣೆ, ಗಾಳಿ ಚೆನ್ನಾಗಿ ಬರ್ತಾ ಇದೆ ಅಲ್ವಾ,
ಅದಕ್ಕೆ ಇಲ್ಲೇ ಕೂತಿದ್ದೆ. ಯಾಕ್ರಿ ಸುಳ್ಳು ಹೇಳ್ತಾ ಇದ್ದೀರಾ? ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಏನೋ ಯೋಚನೆ ಮಾಡ್ತಾ ಇದ್ದೀರಾ. ಏನಾಯ್ತಂತ ಹೇಳ್ಬಾರ್ದಾ? ಏನಿಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ, ಮತ್ತೆ ಯಾಕೆ ಪದೇ ಪದೇ ಕೇಳಿದ್ದಾನೆ ಕೇಳ್ತೀಯಾ? ಕೇಳಿದ್ದಾನೆ ಕೇಳ್ತೀನಿ ಕಣ್ರಿ. ನೀವು ಸತ್ಯ ಹೇಳ್ಬೇಕು ಅಷ್ಟೇ ನನಗೆ ಬೇಕಾಗಿರೋದು. ಇವತ್ತು ನೀವೇನಾದ್ರೂ ಸತ್ಯ ಹೇಳಿಲ್ಲ ಅಂದ್ರೆ ನನ್ನ ಮೇಲಾನೆ. ಯಾಕೆ ಇಷ್ಟಕ್ಕೆಲ್ಲ ಹಾಡಿ ಮಾಡ್ತೀಯಾ? ಹೇಳ್ತೀನಿ ಬಿಡು ಅಂತ ತನಗಾಗುತ್ತಿರುವ ಅನುಭವವನ್ನು ಅವಳಿಗೆ ಹೇಳಿದನು. ಹಾಗೆಯೇ 4 ವರ್ಷದ ಹಿಂದೆ ಏನೆಲ್ಲ ನಡೆದಿತ್ತು ಅದನ್ನೆಲ್ಲ ಅವಳಿಗೆ ಹೇಳಿದನು. ವಿಷಯ ತಿಳಿದವಳು ಗಾಬರಿಗೊಂಡು, ಯಾಕ್ರಿ ಇದನ್ನೆಲ್ಲ ನನಗೆ ಮೊದಲೇ ಹೇಳಿಲ್ಲ? ಇಷ್ಟು ದಿನ ಒಬ್ಬರ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ರಾ? ನಿಮ್ಮನ್ನು ಸಾಯಿಸೋಕ್ಕೆ ಬಂದವನು ಹಾಳಾಗಿ ಹೋಗ್ತಾನೆ. ನೀವೇನು ಚಿಂತೆ ಮಾಡಬೇಡ್ರಿ, ದೇವ್ರು ನಮ್ಮ ಜೊತೆ ಇದ್ದಾರೆ. ಅವನು ನಿಮಗೆ ಏನೂ ಮಾಡೋಕ್ಕಾಗಲ್ಲ. ನನಗೇನಾದರೂ ಪರವಾಗಿಲ್ಲ ಕಣೆ, ಆದರೆ ಅವ್ನು ನಿಮಗೆಲ್ಲ ಏನಾದರೂ ಮಾಡಿದರೆ ಏನು ಮಾಡೋದು? ಅವನೊಬ್ಬ ಪರಮ ನೀಚ, ಅವನು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾನೆ. ನಿಮ್ಗೇನಾದರೂ ಆದರೆ ನಾನು ಬರ್ತೀನಿ ಅಂತ ಅಂದ್ಕೊಂಡ್ರೆ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ. ನೀವಿಲ್ಲದೆ ನಾನು ಒಂದು ಕ್ಷಣ ಕೂಡ ಇರಲ್ಲ. ಇನ್ನೊಮ್ಮೆ ಈ ಥರದ ಯಾವ ಮಾತು ಕೂಡ ಆಡಬೇಡಿ. ನಿಮ್ಮ ಫ್ರೆಂಡ್ ಮುಖೇಶ್ ದೇಶಪಾಂಡೆ ಇದ್ದಾರಲ್ವಾ, ಅವ್ರ ಹತ್ರ ಈ ವಿಷಯನೆಲ್ಲ ಹೇಳ್ಬಿಡ್ರಿ. ಅವರಿಂದ ಏನಾದರೂ ಹೆಲ್ಪ್ ಸಿಗ್ಬೋದು. ಆಯಿತು, ನಾನು ನಾಳೆನೇ ಅವನ ಜೊತೆ ಮಾತಾಡ್ತೀನಿ. ಆದರೆ ನೀನು ನನಗೆ ಒಂದು ಮಾತು ಕೊಡಬೇಕು. ಮಾತು ಕೊಟ್ಟರೆ ನಾನು ಅವನ ಜೊತೆ ಮಾತಾಡೋದು. ಏನಂತ ಮಾತು ಕೊಡ್ಬೇಕ್ರಿ? ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಆಯಿತು, ಮಾತು ಕೊಡ್ತಾ ಇದ್ದೀನಿ, ಅದೇನಂತ ಹೇಳಿ. ಒಂದು ವೇಳೆ ನನಗೆ ಏನಾದರೂ ಆದರೆ ನೀನು ಎಲ್ಲರನ್ನು ನೋಡ್ಕೋಬೇಕು. ನನ್ನ ಮಗಳನ್ನಂತೂ ಪ್ರಿನ್ಸಸ್ ಥರ ನೋಡ್ಕೊಳ್ಬೇಕು. ಅವಳಿಗೆ ಯಾವ ರೀತಿಯ ತೊಂದರೆ ಆಗದಂತೆ ಜೋಪಾನವಾಗಿ ನೋಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನಾನು ಇಲ್ಲ ಅಂತ ಸಾಯೋ ನಿರ್ಧಾರ ಮಾಡಬಾರ್ದು. ಎಲ್ಲ ಕಷ್ಟಗಳನ್ನು ಎದುರಿಸಿ ನಮ್ಮವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ಆಗಲೇ ಮಾತು ಕೊಟ್ಟಿದೀಯಾ? ಇಲ್ಲ ಅಂತ ಹೇಳೋ ಮಾತೇ ಇಲ್ಲ. ಅವನ ಮಾತು ಕೇಳಿದ ಅವಳಿಗೆ ಒಂದು ಕ್ಷಣ ನಿಂತಲ್ಲಿ ಕುಸಿದು ಬಿದ್ದ ಅನುಭವವಾಗಿ ಜೋರಾಗಿ ಅಳುತ್ತಾ, ನಾನು ನನ್ನ ಮಾತನ್ನು ವಾಪಸ್ ತಗೋತೀನಿ. ನಿಮ್ಗೆ ಏನಾಗಲ್ಲ ರೀ. ನೀವು ಇಲ್ಲ ಅಂದರೆ ನಾನು ಖಂಡಿತ ಬದುಕಲ್ಲ. ನಾವು ನಮ್ಮ ಮದುವೆ ಸಿಲ್ವರ್ ಜುಬ್ಲಿಯನ್ನು ಆಚರಿಸ್ಬೇಕು. ಆದರೆ ನೀವು ನೋಡಿದ್ರೆ ಏನೇನೋ ಮಾತಾಡ್ತೀರಾ. ಏನೂ ಆಗಿಲ್ಲ ರೀ, ನಾನು ನಿಮ್ಗೆ ಏನೂ ಆಗೋಕ್ಕೆ ಬಿಡಲ್ಲ ಅಂತ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳತೊಡಗಿದಳು. ಕಾವಿ, ನೀನು ನನಗೆ ಮಾತು ಕೊಟ್ಟಿದ್ಯಾ, ಇಲ್ಲ ಅಂತ ಹೇಳಬೇಡ. ತುಂಬ ದಿನದಿಂದ ನನಗೆ ಯಾಕೋ ಕೆಟ್ಟದಾಗುತ್ತೆ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ದೇವ್ರ ದಯೆಯಿಂದ ಏನೂ ಆಗದಿದ್ರೆ ಸಾಕು. ಹೇಳು ಕಾವ್ಯ, ನನ್ನ ಮಾತು ನಡೆಸ್ಕೊಡ್ತೀಯ ಅಲ್ವಾ? ನನಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ? ನೀವಿಲ್ಲದೆ ನಾನಿರಲ್ಲ ಅಂತೀಯಾ, ಆದರೆ ನನ್ನ ಮಾತು ನಡೆಸ್ಕೊಡಲ್ಲ ಅಂತೀಯ. ಇಷ್ಟೇನೆ ನಿನಗೆ ನನ್ನ ಮೇಲೆ ಪ್ರೀತಿ ಇರೋದು? ಹೇಳು ಕಾವ್ಯ. ಅವನ ಮಾತಿನಿಂದ ತೀರ ಕುಗ್ಗಿ ಹೋದ ಅವಳು. ಆಯ್ತು ರೀ, ನೀವು ಹೇಳಿದಾಗೇನೆ ಮಾಡ್ತೀನಿ. ಆದರೆ ನಿಮಗೆ ಏನೂ ಆಗಲ್ಲ ಅಂತ ನನಗೆ ನಂಬಿಕೆ ಇದೆ. ನನ್ನ ನಂಬಿಕೆಯನ್ನು ನಾನು ಉಳಿಸ್ಕೊಳ್ತೀನಿ ರೀ. ನಿಮಗೆ ಏನೂ ಆಗದಂತೆ ನಾನು ನೋಡ್ಕೊಳ್ತೀನಿ. ನೀವು ಮಾತ್ರ ಟೆನ್ಷನ್ ಮಾಡ್ಕೋಬಾರ್ದು. ಟೆನ್ಷನ್ ಮಾಡಿಕೊಳ್ಳೋದಿಲ್ಲ ಅಂದರೆ ನೀವು ಹೇಳಿದ ಮಾತನ್ನು ನಾನು ಕೇಳ್ತೀನಿ, ಇಲ್ಲಾಂದರೆ ಕೇಳಲ್ಲ. ಆಯಿತು ನನ್ನ ಯಜಮಾನ್ತಿ, ನೀನು ಹೇಳಿದ ಹಾಗೇನೆ ಮಾಡ್ತೀನಿ. ನಿನ್ನ ಮಾತನ್ನು ನಾನು ಕೇಳಲ್ಲ ಅಂತೀನಾ? ಖಂಡಿತವಾಗ್ಲೂ ಕೇಳ್ತೀನಿ. ಎಲ್ಲಿ ಗಾಳೋದನ್ನು ನಿಲ್ಲಿಸಿ ನನಗೊಂದು ಮುತ್ತು ಕೊಡು. ಏನ್ರಿ ನೀವು, ಇಂಥ ಸಂದರ್ಭದಲ್ಲಿ ನಿಮಗೆ ಮುತ್ತು ಬೇಕಾ? ನೀವು ಏನಂತ ಅರ್ಥ ಮಾಡ್ಕೊಳ್ಕೇನೆ ಆಗಲ್ಲ ರೀ. ಮನಸ್ಸು ಬಂದಾಗ ಮುತ್ತು ಕೊಡ್ತಾ ಇರಬೇಕು, ಪ್ರೀತಿ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಮತ್ತೆ ನಮಗೆ ಪ್ರೀತಿ ಬೇಕು ಅಂತ ಅನಿಸಿದಾಗ, ಪ್ರೀತಿಸಿದವರು ಕಣ್ಮುಂದೆ ಇಲ್ಲದಾಗ ಏನು ಮಾಡೋಕ್ಕಾಗಲ್ಲ, ಬರೀ ನೋವು ಪಡಬೇಕಷ್ಟೆ. ಬಿಡ್ತು ಅನ್ರಿ, ಏನೇನೋ ಮಾತಾಡಬೇಡಿ. ನಿಮಗೆ ಮುತ್ತು ತಾನೇ ಬೇಕು, ಕೊಡ್ತೀನಿ ರೀ ಅಂತವನ ಮುಖ ಪೂರ್ತಿ ಮುತ್ತಿನ ಮಳೆ ಏರಿದಳು. ಸಾಕು ಕಣೆ, ಇವತ್ತಿಗಿಷ್ಟು ಸಾಕು. ನೀನು ಹೀಗೆ ಮುತ್ತು ಕೊಡೋದನ್ನು ಯಾರಾದರೂ ನೋಡಿದ್ರೆ ಕಷ್ಟ. ಬಾ, ಮನೆಯೊಳಗೆ ಹೋಗೋಣ. ಯಾರು ಬೇಕಾದ್ರೂ ನೋಡ್ಲಿ, ನಾನು ನನ್ನ ಗಂಡನಿಗೆ ಮುತ್ತು ಕೊಡ್ತಾ ಇರೋದು. ನೀವೇ ತಾನೇ ಮುತ್ತು ಬೇಕು ಅಂತ ಹೇಳಿದ್ದು, ಅದಕ್ಕೆ ಕೊಟ್ಟೆ. ಇನ್ಮೇಲೆ ಏನೇನು ಮಾತಾಡಬಾರ್ದು, ಗೊತ್ತಾಯ್ತಾ? ಆಯ್ತು ಯಜಮಾನ್ತಿ, ಇನ್ಮೇಲೆ ನಿಮಗೆ ನೋವಾಗುವಂತ ಯಾವ ಮಾತನ್ನು ಕೂಡ ಆಡಲ್ಲ, ಸರಿನಾ?
ಕಣ್ಣು ಒರೆಸ್ಕೋ, ಮನೆ ಒಳಗೆ ಹೋಗೋಣ. ಆಯ್ತು ಹೋಗೋಣ. ಅರೆ, ನಾನು ಹೇಳುವುದನ್ನೇ ಮರ್ತು ಬಿಟ್ಟಿದ್ದೆ. ಮುಖೇಶ್ ದೇಶಪಾಂಡೆ ಕಾಲ್ ಮಾಡಿದ್ರು. ನಾಡಿದ್ದು ಅವ್ರ ತಮ್ಮ ಸುಖೇಶ್ ದೇಶಪಾಂಡೆ ಬರ್ತ್ಡೇ ಇದೆ. ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ದಾರೆ, ನಾವೆಲ್ಲರೂ ಹೋಗಬೇಕು. ಅಮ್ಮ ಅತ್ತೆಗೆಲ್ಲ ಹೇಳ್ಬಿಡು. ಆಮೇಲೆ ಇನ್ನೊಂದು ವಿಷಯ, ನನ್ನ ಯಜಮಾನ್ತಿ ತುಂಬ ಗ್ರ್ಯಾಂಡಾಗಿ ರೆಡಿ ಆಗಬೇಕು. ಎಲ್ಲರ ದೃಷ್ಟಿ ನಮ್ಮಿಬ್ಬರ ಮೇಲೆ ಇರಬೇಕು. ನಮ್ಮನ್ನು ನೋಡಿದವರೆಲ್ಲ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳಬೇಕು. ಹಾಗೆ ರೆಡಿಯಾಗು. ನಾನು ಚೆನ್ನಾಗಿ ರೆಡಿ ಆಗೋಕ್ಕೆ ಅಲ್ಲಿ ನನ್ನ ಬರ್ತ್ಡೇ ಆಗ್ತಾ ಇಲ್ಲ, ಸುಖೇಶ್ ದೇಶಪಾಂಡೆ ಬರ್ತ್ಡೇ ಆಗ್ತಾ ಇರೋದು. ಇರ್ಲಿ ಬಿಡು, ಬರ್ತ್ಡೇ ಅವರದ್ದೇ. ಆದ್ರೆ ಬಂದವರೆಲ್ಲ ದೃಷ್ಟಿ ನಮ್ಮ ಕಡೆನೇ ಕೇಂದ್ರೀಕೃತವಾಗಬೇಕು. ನಾವಿಬ್ರು ಅಂದ್ರೆ ಸುಮ್ಮನೆನಾ? ನಮ್ಮ ಜೋಡಿನ ನೋಡಿ ಜನ ಹಾಡಿ ಹೋಗ್ಕೊಳ್ಬೇಕು. ಅಯ್ಯೋ ಸಾಕು ಮಾಡ್ರಿ, ನಮ್ಮನ್ನು ನೋಡಿ ಹಾಡಿ ಹೋಗ್ಕೊಳ್ಬೇಕಂತೆ. ಅವ್ರಿಗೆ ಬೇರೆ ಕೆಲಸ ಇರಲ್ಲ ನೋಡಿ, ಅದಕ್ಕೆ ಹಾಡಿ ಹೋಗ್ಕೊಳ್ತಾರೆ. ನಿಮಗೆ ಖುಷಿ ಆಗುದಿದ್ರೆ ಅದನ್ನು ಕೂಡ ಮಾಡೋಣ. ಈಗ ಕತ್ತಲಾಗಿದೆ, ಮನೆಯೊಳಗೆ ಹೋಗೋಣ. ಇಲ್ಲ ಅಂದ್ರೆ ಅತ್ತೆ ಮತ್ತು ಅಮ್ಮ ನಮ್ಮನ್ನು ಹುಡ್ಕೊಂಡು ಬರ್ತಾರೆ. ನಡೀರಿ ಹೋಗೋಣ. ಆಯ್ತು ಯಜಮಾಂತಿ, ಹೋಗೋಣ ಅಂತ ಹೇಳಿ ಅವನವನ ಕೈ ಹಿಡಿದು ಮನೆಯೊಳಗೆ ಹೋದನು. ಕತೆ ಮುಂದುವರಿದು. ರಮಣ್ ರೆಡ್ಡಿಯಿಂದ ರಾಘವನಿಗೆ ಮತ್ತೆ ಏನಾದರೂ ತೊಂದರೆ ಆಗುತ್ತೋ ಅಥವಾ ಮುಖೇಶ್ ದೇಶಪಾಂಡೆ ಫ್ಯಾಮಿಲಿಗೂ ರಾಘವ್ ಫ್ಯಾಮಿಲಿಗೆ ಏನಾದರೂ ಲಿಂಕ್ ಆಗುತ್ತೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.